ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸ್ಟಡಿ ಜನರಲ್. ಈ ವಿಡಿಯೋ ಬಂದು ಎಲ್ಲ ನೀಟ್ ಸ್ಟೂಡೆಂಟ್ಸ್ಗೆ. ಫಸ್ಟ್ ಪಿ ಯು ಅಲ್ಲಿರುವಂತಹ ಕೆಮಿಸ್ಟ್ರಿಯಲ್ಲಿ ಥರ್ಮೋಡೈನಮಿಕ್ಸ್ ಲೆಸನಲ್ಲಿ NCERTನ ಕ್ವಿಕ್ ರಿವಿಷನಲ್ಲಿ ಯಾವ್ಯಾವ ಥರ ಕ್ವಶನ್ ಕೇಳ್ಬೋದು ನೀಟಲ್ಲಿ ಅನ್ನೋದನ್ನ ನೋಡೋಣ. ಬೇಗ ಬನ್ನಿ. ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ಎಂಥಾಲ್ಪಿ ಚೇಂಜ್ ಡಿಪೆಂಡ್ಸ್ ಆನ್ ದ ಸ್ಟ್ರೆಂತ್ ಆಫ್ ದ ಇಂಟರ್ಮಾಲಿಕ್ಯುಲರ್. ಈ ವರ್ಡು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇಂಟರ್ಮಾಲಿಕ್ಯುಲರ್ ಇಂಟರಾಕ್ಷನ್ ಇನ್ ದ ಸಬ್ಸ್ಟೆನ್ಸ್ ಅಂಡರ್ಗೋಯಿಂಗ್ ಅ ಫೇಸ್ ಟ್ರಾನ್ಸ್ಫಾರ್ಮೇಷನ್. ಎಸ್, ಇಂಟರ್ಮಾಲಿಕ್ಯುಲರ್ ಅನ್ನೋ ವರ್ಡು ತುಂಬ ಇಂಪಾರ್ಟೆಂಟ್ ಇದೆ. NCERT ಲೈನಲ್ಲಿ ಥರ್ಮೋಡೈನಮಿಕ್ಸ್ ಚಾಪ್ಟರ್ಲಿ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಪಿ ಯುಲಿ ಈ ಲೈನು ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ಕೂಡ ಕೊಡ್ಬೋದಾಗಿದೆ, ಅಸರ್ಷನ್ ರೀಸನ್ ಆಗಿ ಕೂಡ ಕೊಡ್ಬೋದಾಗಿದೆ. ನೆಕ್ಸ್ಟು, ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ದ ವಾಟರ್ ಇನ್ ದ ಲಿಕ್ವಿಡ್. ಸೊ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಇರುತ್ತೆ ವಾಟರ್ ಮಧ್ಯದಲ್ಲಿ. ಯಾವ ಬಾಂಡ್ ಇರುತ್ತೆ ಅಂದರೆ ಹೈಡ್ರೋಜನ್ ಬಾಂಡ್ ಇರುತ್ತೆ. ನೆಕ್ಸ್ಟು, ಅಸಿಟೋನ್ ಇಂಟರ್ಮಾಲಿಕ್ಯುಲರ್ ಡೈಪೋಲ್ ಇಂಟರಾಕ್ಷನ್ ಆರ್ ಸ್ಲೈಟ್ಲಿ ವೀಕ್. ಇದು ಇಂಪಾರ್ಟೆಂಟ್. ಅಸಿಟೋನಲ್ಲಿ ಇಲ್ಲಿ ನಿಮಗೆ ಕ್ವಶನ್ ಯಾವ ಥರ ಟ್ವಿಸ್ಟ್ ಮಾಡ್ತಾರೆ ಅಂದರೆ ನೀಟಲ್ಲಿ ಇಂಟರ್ ಅಥವಾ ಇಂಟ್ರಾ ಈ ಥರ ಕ್ವಶನ್ನ ಇದು ಮಾಡ್ತಾರೆ. ಇದು NCERT ಲೈನ್ ಆಗಿರೋದ್ರಿಂದ ಮೇನ್ ಪಾಯಿಂಟ್ಸ್ ಇದನ್ನು ನೀವು ನೋಡ್ಕೊಳ್ಳೇಬೇಕಾಗಿದೆ. ಸೊ ನೋಡೋಣ ಬನ್ನಿ. ಅಸಿಟೋನ್ ಇಂಟರ್ಮಾಲಿಕ್ಯುಲರ್ ಡೈಪೋಲ್ ಇಂಟರಾಕ್ಷನ್ ಆರ್ ಸಿಗ್ನಿಫಿಕೆಂಟ್ಲಿ ವೀಕ್. ಈ ಲೈನ್ ತುಂಬ ಇಂಪಾರ್ಟೆಂಟು, ಈ ಲೈನು ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು, ದಿಸ್ ಇಸ್ ರಿಕ್ವೈರ್ ಲೆಸ್ ದೆನ್ ದ, ಮತ್ತು ಈ ಪಾಯಿಂಟ್ ಅದು ತುಂಬ ಇಂಪಾರ್ಟೆಂಟು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ದಸ್ ಇಟ್ ರಿಕ್ವೈರ್ಸ್ ಲೆಸ್ ಹೀಟ್ ಟು ವೇಪರೈಸ್ 1 mole ಆಫ್ ಅಸಿಟೋನ್ ದೆನ್ ಇಟ್ ಡಸ್ ಟು ವೇಪರೈಸ್ 1 mole ಆಫ್ ವಾಟರ್. ಸೊ ಇಲ್ಲಿ ಅಸಿಟೋನ್ಗೂ ಮತ್ತು ವಾಟರ್ಗೂ ಹೀಟ್ ಎಷ್ಟು ವೇಪರೈಸ್ ಆಗ್ತದೆ, ಯಾವುದು ಫಸ್ಟ್ ವೇಪರೈಸ್ ಆಗುತ್ತೆ, ಎಷ್ಟು ಲೆಸ್ ಅಮೌಂಟ್ ಯಾವುದಕ್ಕೆ ಬೇಕಾಗುತ್ತೆ, ಮೋರ್ ಅಮೌಂಟ್ ಯಾವುದಕ್ಕೆ ಬೇಕಾಗುತ್ತೆ, ಇದು ಪಾಯಿಂಟ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು, ಮತ್ತು ವಿಚ್ ಆರ್ ಎಕ್ಸೋಥರ್ಮಿಕ್ ವಿಚ್ ಇಸ್ ಎಂಡೋಥರ್ಮಿಕ್ ಪ್ರೋಸೆಸ್ ಅಂತ ಕೇಳ್ಬೋದು. ಈ ವಾಟರ್, ಮೀಥೇನ್, ಎಥೆನಲ್ ಫಾರ್ಮೇಷನ್ ಇಸ್ ಅ ಎಕ್ಸೋಥರ್ಮಿಕ್ ಪ್ರೋಸೆಸ್. NCERT ಲೈನು ಈ ಸದ್ಯ ನೀಟ್ ಎಕ್ಸಾಮಲ್ಲಿ ಕೇಳ್ಬೋದು. ವಾಟರ್, ಮೀಥೇನ್, ಎಥೆನಲ್ ಫಾರ್ಮೇಷನ್ ಇಸ್ ಅ ಎಕ್ಸೋಥರ್ಮಿಕ್ ಪ್ರೋಸೆಸ್. ನೆಕ್ಸ್ಟು, ಡಿಕಂಪೋಸಿಷನ್ ಆಫ್ CaCO3 ಈಸ್ ಆ್ಯನ್ ಎಂಡೋಥರ್ಮಿಕ್ ಪ್ರೋಸೆಸ್. ಡಿಕಂಪೋಸಿಷನ್ ಆಫ್ calcium carbonate is an endothermic process. Combustion of ethanol is a exothermic process. ಈ 3 ಪಾಯಿಂಟ್ ಏನಿದೆ ಸೊ ನೋಡಿ ಇದು ಸೊ ಇಲ್ಲಿ ಇದು ವಾಟರು, ಮೀಥೇನು, ಎಥೆನಲ್ಲು ಇದು ಒಂದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿರುತ್ತೆ. ಡಿಕಂಪೋಸಿಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಂದು ಎಂಡೋಥರ್ಮಿಕ್ ಪ್ರೋಸೆಸ್ ಆಗಿರುತ್ತೆ. ಕಂಬಷನ್ ಆಫ್ ಎಥೆನಾಲ್ ಬಂದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿರುತ್ತೆ. ಈ 3 ಪಾಯಿಂಟ್ ನೋಡ್ಕೊಳ್ಳಿ ಮಕ್ಕಳೇ ನೀಟಾಗಿ. ಎಸ್ ನೋಡಿ. ನೆಕ್ಸ್ಟು, Haber cycle is a method to calculate the lattice enthalpy. ಸೊ ಕ್ವಶನ್ ಏನಂತ ಕೇಳೋದು, ಲ್ಯಾಟಿಸ್ ಎಂಥಾಲ್ಪಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ, ಯಾವ ಸೈಕಲ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಅದಕ್ಕೆ ಆನ್ಸರ್ ಏನಾಗಿರುತ್ತೆ, ಬಾರ್ನ್ ಹ್ಯಾಬರ್ ಸೈಕಲ್. ನೀಟಲ್ಲಿ ಕ್ವಶನ್ ಕೇಳ್ಬೋದಾದಂಥ ಸಾಧ್ಯತೆ ಇದೆ. ನೆಕ್ಸ್ಟು, ಮೆಲ್ಟಿಂಗ್ ಆಫ್ ಅ ಸಾಲಿಡ್ ಇಸ್ ಅ ಎಂಡೋಥರ್ಮಿಕ್. ಸೊ ಇಲ್ಲಿ 3 ಪಾಯಿಂಟ್ ಏನು ನೋಡಿದ್ರಲ್ಲ, ಈ ಎಕ್ಸೋಥರ್ಮಿಕ್ಕು, ಇದು ಎಂಡೋಥರ್ಮಿಕ್ಕು, ಇದು ಎಕ್ಸೋಥರ್ಮಿಕ್ಕು, ಇಲ್ಲಿ ಒಂದು ಎಂಡೋಥರ್ಮಿಕ್ ಇದೆ, ಇದನ್ನು ಕೂಡ ನೋಡ್ಕೊಳ್ಳಿ. ಮೆಲ್ಟಿಂಗ್ ಆಫ್ ಅ ಸಾಲಿಡ್ ಈಸ್ ಅ ಎಂಡೋಥರ್ಮಿಕ್. ಈಗ ಒಂದು ಐಸ್ ಮೆಲ್ಟ್ ಆಗ್ತದೆ, ಅಲ್ಲಿ ಒಂದು ಹೀಟು ಕನ್ಸ್ಯೂಮ್ ಆಗ್ತದೆ. ಸೊ ಅದನ್ನು ನಾವು ಎಂಡೋಥರ್ಮಿಕ್ ಪ್ರೋಸೆಸ್ ಅಂತ ಕರಿತೀವಿ. ನೆಕ್ಸ್ಟು, ಹೆಲ್ಸ್ ಲಾ ಆಫ್ ಕಾನ್ಸ್ಟೆಂಟ್. ಸಮ್ ಆಫ್ ಸ್ಟ್ಯಾಂಡರ್ಡ್ ಎಂಥಾಲ್ಪೀಸ್ ಆಫ್ ಆನ್ ಇಂಟರ್ಮೀಡಿಯೇಟ್ ರಿಯಾಕ್ಷನ್ ಇಂಟು ವಿಚ್ ದ ಓವರಾಲ್ ಕಂಬಷನ್ ರಿಯಾಕ್ಷನ್ ಆರ್ ಎಕ್ಸೋಥರ್ಮಿಕ್. ಕಂಬಷನ್ ಹೆಲ್ಸ್ ಲಾ ಅಂದರೆ ಟೋಟಲ್ ಎಲ್ಲ ಇಂಟರ್ಮೀಡಿಯೇಟ್. ಈಗ ಒಂದು ಪ್ರೋಸೆಸ್ ನಡೀತಾ ಇದೆ ಅಂದರೆ ಇಲ್ಲಿ ಒಂದು ಮಧ್ಯ ಸ್ಟೆಪ್ಸ್ ಇರುತ್ತೆ, ಅದನ್ನು ನಾವು ಇಂಟರ್ಮೀಡಿಯೇಟ್ ಸ್ಟೆಪ್ಸ್ ಅಂತ ಕರಿತೀವಿ. ಅದು ಓವರಾಲ್ ಸ್ಟೆಪ್ಸ್ನ ನಾವು ಹೆಲ್ಸ್ ಲಾ ಅಂತ ಕರಿತೀವಿ. ನೆಕ್ಸ್ಟು, ಕಂಬಷನ್ ರಿಯಾಕ್ಷನ್ ಯಾವಾಗಲೇ ಆಗಲಿ ಮಕ್ಕಳು, ಈಗ ನಿಮಗೆ ನ್ಯೂಮರಿಕಲ್ಸ್ ಎಲ್ಲ ಕೊಟ್ಟಿರ್ಬೋದು, ಅದರಲ್ಲೇ ಕೊಡ್ತಾರೆ, ಆವಾಗ ನೀವು ಯಾವಾಗಲೂ ನಾವು ನೆಗೆಟಿವ್ ಸೈನಲ್ಲೇ ತೋರಿಸ್ಬೇಕು. ಓಕೆನಾ, ನೆಗೆಟಿವ್ ಸೈನ್ ಅಥವಾ ಪಾಸಿಟಿವ್ ಸೈನಲ್ಲೇ ತೋರಿಸ್ಬೇಕಾಗತ್ತೆ. ಸೊ ಪಾಸಿಟಿವ್ ಸೈನ ನಾವು ಎಂಡೋಥರ್ಮಿಕ್ ಅಂತೀವಿ, ನೆಗೆಟಿವ್ ಸೈನ ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಸೊ ಕಂಬಷನ್ ರಿಯಾಕ್ಷನ್ ಯಾವಾಗಲೂ ಕೂಡ ಎಕ್ಸೋಥರ್ಮಿಕ್ಕೇ ಆಗಿರುತ್ತೆ. ನೆಕ್ಸ್ಟು, ಕುಕ್ಕಿಂಗ್ ಗ್ಯಾಸ್ ಈಸ್ ಅ ಸಿಲಿಂಡರ್ ದಟ್ ಕಂಟೇನ್ ಮೋಸ್ಟ್ಲಿ ಬ್ಯೂಟೇನ್. ಇದು ಇಂಪಾರ್ಟೆಂಟು. ಕುಕ್ಕಿಂಗ್ ಗ್ಯಾಸಲ್ಲಿ ಯಾವೊಂದು ಗ್ಯಾಸ್ ಇರುತ್ತೆ ಅಂದರೆ, ಯಾವ ಒಂದು ಕಂಟೆಂಟ್ ಇರುತ್ತೆ ಅಂದರೆ ಬ್ಯೂಟೇನ್ ಇರುತ್ತೆ. ಅದ್ರ ಫಾರ್ಮುಲಾ ಏನು, C4H10. ಸೊ ನಮಗೆ ಕ್ವಶನಲ್ಲಿ ಇವಾಗ ಬ್ಯೂಟೇನ್ ಅಂತಲೂ ಕೊಡ್ಬೋದು ಅಥವಾ ಅದ್ರದ್ದು ಫಾರ್ಮುಲಾ ಕೂಡ ಕೊಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ. ನೆಕ್ಸ್ಟು,
ಇದಂತೂ ವಂಡರ್ಫುಲ್ ಪಾಯಿಂಟ್ ಅಂದರೆ ಏನಂದರೆ ಡೈಆಟಮಿಕ್ ಮಾಲಿಕ್ಯೂಲ್ ಲೈಕ್ ಡೈಹೈಡ್ರೋಜನ್ ದ ಎಂಥಾಲ್ಪಿ ಆಫ್ ಆಟಮೈಸೇಷನ್ ಇಸ್ ಈಕ್ವಲ್ ಟು ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ. ಡೈಆಟಮಿಕ್ ಇದು ಎನ್ ಸಿ ಆರ್ ಟಿ ಡೈರೆಕ್ಟ್ ಲೈನು. ಸೊ ನೀಟ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಮಕ್ಕಳಿಗೆ ಎನ್ ಸಿ ಆರ್ ಟಿಯಿಂದ ನಮ್ಮವ್ರಿಗೆಲ್ಲ ನಾವೆಲ್ಲರೂ ಕೂಡ ಇದು ನೀಟಾಗಿ ಗಮನಿಸಬೇಕಾಗತ್ತೆ ಎನ್ ಸಿ ಆರ್ ಟಿ ಲೈನ್ಸಿಂದ. ಯಾಕೆಂದರೆ ಈ ಟೈಮಲ್ಲಿ ಕೆಮಿಸ್ಟ್ರಿಯಲ್ಲಿ ಕಷ್ಟ ಕೊಡ್ಬೋದಾಗಿದ್ದ ಸಾಧ್ಯತೆಗಳಿರ್ಬೋದು, ಈಸಿನೂ ಕೊಡ್ಬೋದು. ಸೊ ಬಟ್ ಈ ಥರ ಒಂಥರ ಗೋಲ್ಡನ್ ಪಾಯಿಂಟ್ಸ್ ಅಂತಾರಲ್ಲ, ಇದನ್ನು ನಾವು ನೀಟಾಗಿ ನೋಡಿಕೊಂಡ್ರೆ ನಾವು ಆರಾಮಾಗಿ ನೀಟ್ನ ಕ್ರ್ಯಾಕ್ ಮಾಡ್ಬೋದಾಗುತ್ತೆ ಕೆಮಿಸ್ಟ್ರಿ ಬರುವಂಥ ಕ್ವಶನ್ಸ್ನ. ಸೊ ಓಕೆ, ನೋಡೋಣ ಬಿಡಿ. ಡೈಆಟಮಿಕ್ ಮಾಲಿಕ್ಯೂಲ್ಸ್ ಲೈಕ್ ಡೈಹೈಡ್ರೋಜನ್ ದ ಎಂಥಾಲ್ಪಿ ಆಫ್ ಆಟಮೈಸೇಷನ್ ಇಸ್ ಈಕ್ವಲ್ ಟು ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ. ಡೈಆಟಮಿಕ್ ಮಾಲಿಕ್ಯೂಲ್ಸಲ್ಲಿ ಏನಾಗಿರುತ್ತೆ ಅಂದರೆ ದ ಎಂಥಾಲ್ಪಿ ಆಫ್ ಆಟಮೈಸೇಷನು ಈಕ್ವಲ್ ಇರುತ್ತೆ ಯಾವುದಕ್ಕೆ? ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿಗೆ. ನೆಕ್ಸ್ಟ್ ಬನ್ನಿ ನೋಡೋಣ. ಪಾಲಿಯಾಟಮಿಕ್ ಮಾಲಿಕ್ಯೂಲ್ಸ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಬಾಂಡ್ ವಿತ್ ದ ಸೇಮ್ ಮಾಲಿಕ್ಯೂಲ್. ಇಲ್ಲಿ ಡೈಆಟಮಿಕಲ್ಲಿ ಸೇಮ್ ಇತ್ತು ಆಟಮೈಸೇಷನ್ ಮತ್ತು ಡಿಸೋಸಿಯೇಷನ್, ಮತ್ತು ಪಾಲಿಯಾಟಮಿಕಲ್ಲಿ ಏನಾಗಿರುತ್ತೆ? ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಸ್ಪಾಂಟೇನಿಯಸ್ ಪ್ರೋಸೆಸ್ ಈಸ್ ಎನ್ ಇರ್ರಿವರ್ಸಿಬಲ್ ಪ್ರೋಸೆಸ್. ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂದರೆ ಇರ್ರಿವರ್ಸಿಬಲ್, ತಾನಾಗೆ ಆಗುವಂತಹ ಪ್ರೋಸೆಸ್ಸು. ಅದನ್ನು ನಾವು ರಿವರ್ಸ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಮೇ ಓನ್ಲಿ ಬಿ ರಿವರ್ಸ್ಡ್ ಬೈ ಸಮ್ ಎಕ್ಸ್ಟರ್ನಲ್ ಏಜೆನ್ಸಿ ಓನ್ಲಿ. ಮತ್ತು ಇಲ್ಲಿ ನೋಡಿ, ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ, heat by time taken. Delta S total is equal to system plus surrounding greater than 0. ಈ ಒಂದು ಪಾಯಿಂಟ್ ಅಂತೂ ಗೋಲ್ಡನ್ ಪಾಯಿಂಟು. ಇಲ್ಲಿ ನೋಡಿ, ಇದು ಗ್ರೇಟರ್, ಈಗ 4 ಆಪ್ಷನ್ ಕೊಡ್ತಾರಲ್ಲ, ಆವಾಗ ನಿಮಗೆ ಈ ಥರ ಕೊಡ್ಬೋದು. ಸಿಸ್ಟಮ್ ಪ್ಲಸ್ ಸರೌಂಡಿಂಗ್ಗೆ ಈ ಥರ ಹಾಕಿ ಇಲ್ಲಿ 0 ಕೊಡ್ತಾರೆ. ಸೊ ಇದೇ ಥರ 4 ಆಪ್ಷನ್ ಕೊಡ್ತಾರೆ, ಈಕ್ವಲು, ಗ್ರೇಟರ್ ದೆನ್ ಆರ್ ಈಕ್ವಲು, ಈ ಥರ. ಯಾವತ್ತೇ ನೆನ್ಪಿಟ್ಕೊಳ್ಳಿ, ನಮಗೆ ಟೋಟಲ್ ಈಸ್ ಈಕ್ವಲ್ ಟು ಸಿಸ್ಟಮ್ ಪ್ಲಸ್ ಸರೌಂಡಿಂಗ್ ಯಾವಾಗಲೂ ಗ್ರೇಟರ್ ದೆನ್ 0ನೇ ಇರಬೇಕು ಅಂತ. ನೆಕ್ಸ್ಟು, ಟೆಂಪರೇಚರ್ ಇಸ್ ಅ ಮೆಷರ್. ಹಾಗೆ ಎಂಡೋಥರ್ಮಿಕ್ ಪ್ರೋಸೆಸ್ ಯಾವಾಗಲೂ ಸ್ಪಾಂಟೇನಿಯಸ್ ಆಗಿ ಇರುತ್ತೆ. ಡಿಕ್ರೀಸ್ ಆಫ್ ರೆಗ್ಯುಲಾರಿಟಿ ಇನ್ ಸ್ಟ್ರಕ್ಚರ್ ವುಡ್ ಮೀನ್ಸ್ ಇನ್ಕ್ರೀಸ್ ಇನ್ ಎಂಟ್ರೋಪಿ. ಅಂದರೆ ಎಂಟ್ರೋಪಿ ಅಂದರೆ ಡಿಸಾರ್ಡರ್ನೆಸ್. ಸೊ ಡಿಸಾರ್ಡರ್ನೆಸ್ ಇನ್ಕ್ರೀಸ್ ಆಗುತ್ತೆ. ಇವಾಗ ಡಿಕ್ರೀಸ್ ಇನ್ ಅಂದರೆ ಸ್ಟ್ರಕ್ಚರ್ ಸರಿ ಇರಲ್ಲ, ಆವಾಗ ಏನಾಗುತ್ತೆ? ರೆಗ್ಯುಲಾರಿಟಿ ಕಡಿಮೆ ಆಗುತ್ತೆ, ಡಿಸಾರ್ಡರ್ನೆಸ್ ಇನ್ಕ್ರೀಸ್ ಆಗುತ್ತೆ. ಡಿಸಾರ್ಡರ್ನೆಸ್ ಅಂದರೆ ಎಂಟ್ರೋಪಿ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ನೋಡೋಣ ಬನ್ನಿ. ಕ್ರಿಸ್ಟಲೈನ್ ಸಾಲಿಡ್ ಸ್ಟೇಟ್ ಇಸ್ ಅ ಸ್ಟೇಟ್ ಆಫ್ ಲೋಯೆಸ್ಟ್ ಎಂಟ್ರೋಪಿ. ಓಕೆನಾ? ಇದು ಇಂಪಾರ್ಟೆಂಟು. ಕ್ರಿಸ್ಟಲೈನ್ ಸಾಲಿಡ್ ಆ ಸ್ಟೇಟಲ್ಲಿದ್ದರೆ ಅದರ ಸ್ಟೇಟ್ನ ಅಲ್ಲಿ ಲೋಯೆಸ್ಟ್ ಎಂಟ್ರೋಪಿ ಇರುತ್ತೆ. ಮತ್ತು ನೆಕ್ಸ್ಟು ಗೇಷಿಯಸ್ ಸ್ಟೇಟಲ್ಲಿದ್ದರೆ ಅದು ಹೈಯೆಸ್ಟ್ ಎಂಟ್ರೋಪಿ ಇರುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟು, ಎನ್ ಸಿ ಆರ್ ಟಿ ಲೈನ್ಸು, ಪ್ಲೀಸ್ ನೋಡ್ಕೊಳ್ಳಿ. ನೆಕ್ಸ್ಟು, ಹೈಯರ್ ಟೆಂಪರೇಚರ್ ಹ್ಯಾಸ್ ಹೈಯರ್ ರ್ಯಾಂಡಮ್ನೆಸ್. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ರ್ಯಾಂಡಮ್ನೆಸ್ಸು ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಮೇನ್ ಪಾಯಿಂಟ್ ಆಗಿರುತ್ತೆ. ನಿಮಗೆ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಅವರು ನಂಬರ್ಸ್ ರೀತಿಯಲ್ಲಿ ಕೊಟ್ಟಿರ್ತಾರೆ. ಇವಾಗ 50 ಕೆಲ್ವಿನಿಂದ 60 ಕೆಲ್ವಿನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ನಾವೇನು ಮಾಡಬೇಕು? ಡೆಲ್ಟಾ ಎಸ್ ಇಲ್ಲಿ ಅಂದರೆ ರ್ಯಾಂಡಮ್ನೆಸ್ಸು ಇನ್ಕ್ರೀಸ್ ಆಗ್ತದೆ ಅಂದರೆ ಪಾಸಿಟಿವ್ ಸೈನ್ ತಗೋಬೇಕು. ಸೊ ಈ ಥರ ನೋಡ್ಕೊಂಡು ನಾವು ಸೈನ್ಸ್ ಕೂಡ ತಗೋಬೇಕಾಗುತ್ತೆ. ನಿಮಗೆ ನ್ಯೂಮರಿಕಲ್ ಸರಿ ಗೊತ್ತಾಗತ್ತೆ ಅದು. ಸಿಸ್ಟಮ್ ಈಸ್ ಇನ್ ದ ಈಕ್ವಿಲಿಬ್ರಿಯಮ್, ಎಂಟ್ರೋಪಿ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಡೆಲ್ಟಾ ಎಸ್ ಎಸ್ 0. ಸಿಸ್ಟಮ್ ಈಗ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂದರೆ ಅವದು ಮ್ಯಾಕ್ಸಿಮಮ್ ಕಂಡೀಷನ್ ಅಂತ. ಅವಾಗೇನಾಗುತ್ತೆ? ಡೆಲ್ಟಾ ಎಸ್ ಈಸ್ ಈಕ್ವಲ್ ಟು 0. ಓಕೆನಾ? ನೆಕ್ಸ್ಟು ಲಿಕ್ವಿಡ್ ಕ್ರಿಸ್ಟಲೈಸಸ್ ಇಂಟು ಸಾಲಿಡ್. ಲಿಕ್ವಿಡಿಂದ ಸಾಲಿಡ್ ಆದಾಗ ಏನಾಗುತ್ತೆ ಅಂದರೆ ಎಂಟ್ರೋಪಿ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಯಾಕೆಂದರೆ ಎಂಟ್ರೋಪಿ ಡಿಕ್ರೀಸ್ ಆದರೆ ಲಿಕ್ವಿಡ್ ಅಂದರೆ ಒಂದು ಬೌಲಲ್ಲಿ ವಾಟರ್ ಹಾಕ್ತೀವಿ, ಅದೊಂದು ರ್ಯಾಂಡಮ್ ಶೇಪಲ್ಲಿರುತ್ತೆ. ಅದೇ ಅದನ್ನು ನಾವು ಲಿಕ್ವಿಡಿಂದ ಐಸ್ ಆದರೆ ಅದೊಂದು ಶೇಪ್ ತಗೊಳತ್ತಲ್ಲ. ಸೊ ಅವಾಗೇನಾಗುತ್ತೆ? ಅಲ್ಲಿ ಒಂದು ರೆಗ್ಯುಲಾರಿಟಿ ಅನ್ನೋ ಶೇಪ್ ಬರುತ್ತೆ. ಸೊ ಅವಾಗೇನಾಗುತ್ತೆ? ಡಿಸಾರ್ಡರ್ನೆಸ್ಸು ಕಡಿಮೆ ಆಗುತ್ತೆ. ಸೊ ಎಂಟ್ರೋಪಿ ಕೂಡ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟು, ಟೆಂಪರೇಚರ್ ಆಫ್ ಅ ಕ್ರಿಸ್ಟಲಿನ್ ಸಾಲಿಡ್ ಇಸ್ ರೇಸ್ಡ್ ಫ್ರಮ್ 0 to 115 ಕೆಲ್ವಿನ್. ಸೊ ಇನ್ಕ್ರೀಸ್ ಇನ್ ದ ಎಂಟ್ರೋಪಿ. ಇಲ್ಲಿ ಪಾಯಿಂಟ್ಸ್ ನೋಡಿದ್ರಲ್ಲ, ಇಲ್ಲಿ ಅದೇ ಥರನೇ ನೋಡ್ಬೋದು. ಪ್ರಾಡಕ್ಟ್ ಎಂಟ್ರೋಪಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. 2 ಗೇಷಿಯಸ್ ಮತ್ತು 1 ಸಾಲಿಡ್ ಇದ್ದರೆ. ಮತ್ತು ಇಲ್ಲಿ H2 ಗ್ಯಾಸಿಂದ ಇಲ್ಲಿ 1 ಮೋಲ್ ಇತ್ತು. ಓಕೆನಾ? ಇಲ್ಲಿ 2 ಮೋಲ್ ಹೋಗ್ತಾ ಇದೆ. ಇಲ್ಲಿ ಹೈಯರ್ ಎಂಟ್ರೋಪಿ ಆಗ್ತಾಯಿದೆ ಅಂತ ಅರ್ಥ.
ಮತ್ತು ಇದೊಂದು ಫಾರ್ಮುಲಾ ನೋಡ್ಕೊಳ್ಳಿ, G = H - T ಡೆಲ್ಟಾ S. ಇದು ಇಂಪಾರ್ಟೆಂಟ್ ಫಾರ್ಮುಲಾ. The entropy of any pure crystalline substance approaches to zero as the temperature approaches to absolute zero. ಈಗ ಎಂಟ್ರೋಪಿ ಆಫ್ ಪ್ಯೂರ್ ಕ್ರಿಸ್ಟಲಿನ್ ಇರುತ್ತೆ ನೋಡಿ, ಅದು ಝೀರೋ ಆಗ್ತಾ ಏನಾಗುತ್ತೆ, ಟೆಂಪರೇಚರ್ ಕೂಡ ಝೀರೋಗೆ ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ, ಸ್ಟ್ರಾಂಗ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ ಡೆಲ್ಟಾ H ಮೇ ಬಿ ಲಾರ್ಜ್ ಆ್ಯಂಡ್ ಪಾಸಿಟಿವ್ ಆಗಿರುತ್ತೆ. ಎಂಡೋಥರ್ಮಿಕ್ ಪ್ರೋಸೆಸ್ಸಲ್ಲಿ ಡೆಲ್ಟಾ H ಯಾವಾಗಲೂ ಅಷ್ಟೇ ಲಾರ್ಜ್ ಮತ್ತು ಪಾಸಿಟಿವ್ ಇರುತ್ತೆ ಅಂತ ಅರ್ಥ. ಸೊ ಒಂದು ಕ್ವಶನ್ ಕೇಳ್ಬೋದು, ಡೆಲ್ಟಾ G ಡಿಪೆಂಡ್ಸ್ ಅಪಾನ್ ದ ಡೆಲ್ಟಾ S ಇಲ್ವಾ ಅಂತನ. ಇದು NCERT ಲೈನು, ಡೆಲ್ಟಾ G ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಡೆಲ್ಟಾ S ಅಂತ. ಇಫ್ ದ changes in the entropy of the reaction is also taken, G = H - T ಡೆಲ್ಟಾ S. ಈ ಒಂದು ಟೇಬಲ್ ಏನಿದೆಯಲ್ಲ, ನೆಕ್ಸ್ಟ್ ನೋಡಿ, ಈ ಟೇಬಲ್ ತುಂಬ ಇಂಪಾರ್ಟೆಂಟು. ಈ ಟೇಬಲ್ ಮೇಲೆ ನಿಮಗೆ ನ್ಯೂಮರಿಕಲ್ಸು ಫಾರ್ಮುಲಾ ನಾವು ಡಿಸೈನ್ ಮಾಡ್ಕೊಳ್ಳೋ ರೀತಿ ಅಂದರೆ, ಈ ಕ್ವಶನ್ಸ್ ಕೊಡ್ತಾರೆ, ಅದರಲ್ಲಿ ನಾವು ಇದ್ರ ಬೇಸಿಸ್ ಮೇಲೆ ಇದ್ರ ಬೇಸಿಸ್ ಮೇಲೆ ಕ್ವಶನ್ ಕೇಳ್ತಾರೆ. ಮತ್ತು ಹಾಗೆಯೇ ಡೈರೆಕ್ಟ್ ಕ್ವಶನು ಕೂಡ ಕೇಳ್ಬೋದು. ಈ ಬೋರ್ಡ್ ಎಕ್ಸಾಮಲ್ಲೂ ಕೇಳ್ತಾರೆ, ಮತ್ತು ನೀಟ್ ಎಕ್ಸಾಮಲ್ಲಿ ಈಗ ಡೆಲ್ಟಾ H ನೆಗೆಟಿವ್ ಇದ್ದು ಡೆಲ್ಟಾ S ಪಾಸಿಟಿವ್ ಇದ್ದರೆ, ಡೆಲ್ಟಾ G ನೆಗೆಟಿವ್ ಆದರೆ ಇದು ರಿಯಾಕ್ಷನ್ ಎಟ್ ಆಲ್ ದ ಟೆಂಪರೇಚರ್. ಈಗ ನೋಡಿ, ಇದು ಕಂಡೀಷನ್ಸ್, ಈ ಕಂಡೀಷನ್ಸಲ್ಲಿ ಈ ಕಂಡೀಷನ್ಸ್ನ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಈ ಫಾರ್ಮುಲಾ ಬೇಸ್ಡ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ಫಾರ್ಮುಲಾ ಬೇಸ್ಡ್ ಮೇಲೆ ಈಗ ನೋಡಿ, ಡೆಲ್ಟಾ Hನ ನೀವು ಇಲ್ಲಿ ನೆಗೆಟಿವ್ ಹಾಕಿ ಡೆಲ್ಟಾ Sನ ಇಲ್ಲಿ ಪಾಸಿಟಿವ್ ಹಾಕಿದ್ರೆ, ಡೆಲ್ಟಾ G ಏನಾಗುತ್ತೆ, ಇಲ್ಲೂ ನೆಗೆಟಿವ್ ಇಲ್ಲೂ ನೆಗೆಟಿವ್ ಇದ್ದರೆ ಇಲ್ಲೂ ನೆಗೆಟಿವ್ ಆಗುತ್ತೆ. ಇದು ರಿಯಾಕ್ಷನ್ ಅಟ್ ಆಲ್ ದ ಟೆಂಪರೇಚರ್. ಸೊ ಈ ಥರ ನೀವು ಪ್ರತಿಯೊಂದು 1 2 3 4 5 6 ಕಂಡೀಷನ್ನು ಕೂಡ ಜ್ಞಾಪಕ ಇಟ್ಕೋಬೇಕು. ಇದು ಇಂಪಾರ್ಟೆಂಟ್ ಟೇಬಲ್ ಆಗಿರುತ್ತೆ. ಹಾಗೆ ಇದೊಂದೆರಡು ಫಾರ್ಮುಲಾಸ್. ಕ್ಯಾಲೋರಿಫಿಕ್ ವ್ಯಾಲ್ಯೂನ ಏನಾದ್ರು ಕಂಡುಹಿಡೀರಿ ಅಂತ ಕೇಳಿದ್ರೆ, ಕಿಲೋ ಜೋಲ್ ಪರ್ ಮೋಲ್ ಯೂನಿಟಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಹೀಟ್ ರಿಲೀಸ್ಡ್ ಕಿಲೋ ಜೋಲ್ ಪರ್ ಮೋಲ್ ಬೈ ಮೋಲಾರ್ ಮಾಸ್ ಗ್ರಾಮ್ ಪರ್ ಮೋಲ್. Heat of neutralization 1 mole of H2O liberated when acid and base liberates. ಇದೇ ಥರ ಕೆಮಿಸ್ಟ್ರಿ, ಆರ್ಗ್ಯಾನಿಕ್, ಫಿಸಿಕಲ್ ಹಾಗೂ ಫಿಸಿಕ್ಸ್ಗೆ, ಬಯಾಲಜಿಗೆ ಶಾರ್ಟ್ ನೋಟ್ಸ್ ಮತ್ತು ಮೈಂಡ್ ಮ್ಯಾಪ್ಸ್ ಏನಾದ್ರು ಬೇಕಾದರೆ ಯಾವ ಲೆಸನ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡುವ.